ಪಕ್ಕ ನಿಲ್ಲೋ. ಈ ಜಾಗ ಯಾವತ್ತು ನಂಗೆ ಸಿಗೋ ಹಾಗಾಗ್ಲಿ. ಅರೆ ಶ್ರದ್ಧಾ, ನೀನ್ಯಾಕಮ್ಮ ಅಲ್ಲಿ ನಿಂತಿದ್ಯಾ? ಗಂಡನ ಪಕ್ಕ ಹೆಂಡತಿ ಆಗ್ಬೇಕಾದ್ರೆ ಅವಳು ನಿಂತ್ಕೋಬೇಕು. ಊರ್ಮಿಳಾ, ಪಕ್ಕಕ್ಕೆ ಸರಿ. ಯಾಕೆ ಭುವನ್ ಪಕ್ಕ ಹೋಗಿ ನಿಂತ್ಕೊಂಡೆ? ಸುಮ್ಮನೆ ಇಲ್ಲಿರಕ್ಕಾಗ್ಲಿಲ್ವಾ? ಮಾಮ್, ಸುಮ್ಮನೆ ಇರ್ತೀಯಾ? ದಂಪತಿಗಳಿಬ್ರು ಮುಂದೆ ಬನ್ನಿ. ನಿಮ್ ದಾಂಪತ್ಯ ಜೀವನ ಸುಖವಾಗಿರ್ಲಿ. ನಾನ್ ಬಿಡ್ಬೇಕಲ್ಲ ಅದಕ್ಕೆ. ಊರ್ಮಿಳಾ, ಸುಖವಾಗಿ ಬದುಕೋದಂತೆ. ಊರ್ಮಿಳಾ, ಏನ್ ಮಾಡ್ತಿದ್ದಿ ಶ್ರದ್ಧಾ? ನಿಮ್ಮ ಹತ್ರನೂ ಆಶೀರ್ವಾದ ತಗೋಬೇಕಲ್ಲ ಭುವನ್. ನಾನು ನಿಮ್ ತರನೇ ಮನುಷ್ಯ ಶ್ರದ್ಧಾ, ಇವೆಲ್ಲ ಬೇಡ. ಭುವನ್, ನಡಿ, ಬಾ ಬನ್ನಿ ಬನ್ನಿ. ರಾಮು, ಸ್ಟೋರ್ ರೂಮ್ನಲ್ಲಿ ಐಟಮ್ನೆಲ್ಲ ನೀಟಾಗಿ ಜೋಡಿಸು. ಎಲ್ಲಂದ್ರಲ್ಲಿ ಹಿಡಬೇಡ. ಕೇಳಿದ ತಕ್ಷಣ ಕೈಗೆ ಸಿಗೋ ಹಾಗಿರಬೇಕು. ಆಮೇಲೆ ಆ ದಾರಾ ಮಂಟಪದ ಹತ್ರ ಎಲ್ಲ ಕ್ಲೀನ್ ಮಾಡಿಸು. ಡೀಸೆಲ್ ತರಕ್ಕೆ ಹೇಳಿದ್ದೀನಿ ಜನ್ರೇಟ್ರಿಗೆ. ಕರೆಂಟ್ ಯಾವಾಗಂದ್ರೆ ಅವಾಗ ಕೈ ಕೊಟ್ಬಿಡ್ತದೆ, ಹುಷಾರಪ್ಪ. ಆಮೇಲೆ 2 ಫ್ಯಾನ್ ಕೆಟ್ಟೋಗಿತ್ತಲ್ಲೋ, ಅದನ್ನು ಸರಿ ಮಾಡಿಸಿಟ್ಬಿಡು. ಅಮ್ಮ, ಜಿನ್ಸ್ ಅಂಗಡಿ ಕೃಷ್ಣಪ್ಪಂಗೆ ಫೋನ್ ಮಾಡಿದ್ರಾ? ಮಾಡೋದೇನಕ್ಕ, ನಾನೇ ಹೋಗಿ ಬಂದಿದ್ದೀನಿ. ನೀನು ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯಾ? ನನ್ನ ಕೈ ಕಾಲೇ ಓಡ್ತಾ ಇಲ್ಲ ಮಾಧವ. ನಾಳೆ ಬೆಳಗ್ಗೆ ಮದುವೆ, ಇನ್ನು ಏನೇನೂ ತಯಾರಿ ಆಗಿಲ್ಲ. ತುಂಬಾ ಗಡಿಬಡಿ ಆಗ್ತಾ ಇದೆಪ್ಪ. ಅಯ್ಯೋ ಬಿಡಿ ಅತ್ಗೆ, ನೀವು ಇದೆಲ್ಲ ನಿಮ್ಗೇನು ಹೊಸದೆ? ನಿಮ್ ಕಲ್ಯಾಣ ಮಂಟಪದಲ್ಲೇ ಅದೆಷ್ಟು ಸಲ ಮದ್ವೆ ಆಗಿಲ್ಲ ಅಲ್ವಾ? ಯಾರ್ದೋ ಮದುವೆ ಮಾಡಿಸೋದಕ್ಕೂ ಮಗಳ ಮದುವೆ ಮಾಡೋದಕ್ಕೂ ವ್ಯತ್ಯಾಸ ಇಲ್ವೇನೆ? ಹೌದು ಹೌದು, ಶ್ರದ್ಧನ್ ಮದ್ವೆನೆ 2 ಸಲ ಮಾಡಕ್ ಹೊರಟಿದ್ರಿ. ಅದಕ್ಕಿಂತ ಬೇರೆ ಇನ್ನೇನ್ ಬೇಕು? ಅನುಭವ. ಹೌದು ಹರಣಿ, ಏನು ಮಾಡೋಕ್ಕಾಗತ್ತೆ ಹೇಳು? ಒಬ್ಬೊಬ್ರು ಹಣೆ ಬರ ಒಂದೊಂದು ಥರ. ನಮ್ಮ ಪಾಲಿಗೆ ಹೀಗೆ ಬಂದಿದೆ, ಅದನ್ನು ಅನುಭವಿಸ್ಬೇಕಷ್ಟೆ. ಏನೇ ಹೇಳಿ,
ಈಗ ಒಳ್ಳೆ ಚಿನ್ನದ ಮೊಟ್ಟೆ ಇಡೋ ಕೋಳಿನೇ ಸಿಕ್ತಲ್ಲ. ಕೋಟ್ಯಾಧಿಪತಿ ಕುರುಡ. ಇದು ಒಂಥರ ಒಳ್ಳೇದೇ ಅಲ್ವಾ? ಶ್ರದ್ಧಾ ಆ ಮನೇಲಿ ರಾಣಿ ತರ ಮೆರಿಬಹುದು. ನನ್ನ ಮಗಳು ರಾಣಿ ಥರ ಮೆರೆಯೋ ಬುದ್ಧಿ ಇರೋವಳಲ್ಲಮ್ಮ. ನಿನಗೆ ಗೊತ್ತಲ್ಲ ಹರಣಿ. ಸರಿ ಸರಿ, ನೀವು ಹೀಗೆ ಮಾತಾಡ್ತಾ ನಿಂತಿದ್ರೆ ಕೆಲಸ ಎಲ್ಲ ಕೆಡುತ್ತೆ. ಅಕ್ಕ, ಕಲ್ಯಾಣ ಮಂಟಪದ ಹತ್ರ ಹೋಗೋಣ ಬಾ. ಅಲ್ಲಿ ಹೂ ಡೆಕೋರೇಟರ್ ಬರ್ತೀನಿ ಅಂತ ಹೇಳಿದ. ಅದೇನ್ ಮಾಡ್ತಾನೋ ಏನೋ. ನೀನ್ ಬಾ ಅಕ್ಕ. ನಾನು ಬರಲಾ? ಸರಿ ಬಾ, ನಡೀರಿ, ನಾನು ಬರ್ತೀನಿ. ನಂಗಿಲ್ಲಿ ಏನು ಕೆಲಸ. ಬನ್ನಿ ಅಮ್ಮ.